ಚಿಕನ್ ಫ್ರೈ ಪೀಸ್ ಪಲಾವ್ ಈ ರೆಸಿಪಿಗೆ ನಮ್ಮಲ್ಲಿ ಎಷ್ಟು ಬಿಲ್ಡಪ್ ಸಿಕ್ತು ನೋಡಿ. ಇಷ್ಟೊಂದು ಬಿಲ್ಡಪ್ ಆದ್ಮೇಲೆ ಇವಾಗ ರೆಸಿಪಿ ಹೇಳಲೇಬೇಕು. ಗ್ರೀನ್ ಚಿಲ್ಲಿಸು, ಕರ್ಬೇವಿನ ಸೊಪ್ಪು ಮತ್ತೆ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಆಮೇಲೆ ಎಣ್ಣೆಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೂ ಕೂಡ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಇದನ್ನು ಎಲ್ಲ ಹಾಕದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾ ಇದಕ್ಕೆ ತೊಳೆದಿರೋ ಚಿಕನ್ ಪೀಸಸ್ ನ ಹಾಕೋಣ. ಜಾಸ್ತಿ ಎಣ್ಣೆ ಹಾಕಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ಸಾಲ್ಟ್ ಹಾಕೋಣ. ಅದಾದ್ಮೇಲೆ ಮೊಸರು ಹಾಕ್ಬೇಕು. ಒಂದು 2-3 ಸ್ಪೂನ್ಸ್ ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ, ಕಸೂರಿ ಮೇಥಿ ಮತ್ತೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಚೆನ್ನಾಗಿ ಕುಕ್ ಮಾಡೋಣ. ಇನ್ನೇನು ಒಂದು 75% ಕುಕ್ ಆಗಿದೆ ಅಂದಾಗ ಅದಕ್ಕೆ ಪೆಪ್ಪರ್ ಪೌಡರು ಮತ್ತೆ ಇನ್ನೊಂದ್ ಸ್ವಲ್ಪ ರುಚಿಗೆ ತಕ್ಕಂಗೆ ಸಾಲ್ಟ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಫಸ್ಟ್ ಫ್ರೈ ಮಾಡಿಟ್ಟಿದ್ವಲ್ಲ ಗ್ರೀನ್ ಚಿಲ್ಲೀಸು, ಕರ್ಬೇವಿನ ಸೊಪ್ಪು, ಗೋಡಂಬಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಫ್ರೈ ರೆಡಿ ಆಗೋಗುತ್ತೆ. ಈಗ ಬಗಾರ ರೈಸ್ ಮಾಡ್ಕೋಬೇಕು. ದೊಡ್ಡ ಪಾತ್ರೆಲಿ ಎಣ್ಣೆ ತುಪ್ಪ ಹಾಕಿ ಮಸಾಲೆ ಡಬ್ಬದಲ್ಲಿರೋ ಎಲ್ಲಾ ಮಸಾಲೆಗಳನ್ನು ಹಾಕಿ ಆನಿಯನ್ ಫ್ರೈ ಮಾಡಿ ಅದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದೆಲ್ಲ ಸ್ವಲ್ಪ ಕುಕ್ ಆದ್ಮೇಲೆ 1-2 ಸ್ಪೂನ್ ಮೊಸರು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕುಕ್ ಮಾಡಬೇಕು. 1:2 ಅಳತೆಯಲ್ಲಿ ನೀರ್ ತಗೊಂಡು ನೀರ್ನ ಸಪರೇಟ್ ಆಗಿ ಬಾಯ್ಲ್ ಮಾಡಿ ಈ ಮಸಾಲೆಗೆ ಹಾಕಿ ಆಮೇಲೆ ನೀರಲ್ಲಿ ನೆನೆಸಿದ ಅಕ್ಕಿನೂ ಕೂಡ ಹಾಕಿ ಮಿಕ್ಸ್ ಮಾಡಿ ದಮ್ ಮಾಡಕ್ಕಿಟ್ರೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಅನ್ನ ರೆಡಿ ಆಗೋಗುತ್ತೆ. ಅದೇ ಬಗಾರ ರೈಸ್ ರೆಡಿ ಆಗೋಗುತ್ತೆ. ಒಂದ್ ಬೌಲ್ ತಗೊಂಡು ಅದಕ್ಕೆ ಫಸ್ಟ್ ಒಂದ್ ಚೂರ್ ಚಿಕನ್ ಫ್ರೈನ್ ಹಾಕಿ ಅದ್ರ ಮೇಲೆ ರೈಸ್ ಹಾಕಿ ಪ್ಲೇಟ್ ಅಲ್ಲಿ ದಬಾಕ್ಬಿಟ್ಟು ಕೊಡ್ತಾ ಇದ್ರೆ ಓಹೋ ಆಹಾ ಅಂತ ಎಲ್ಲರೂ ತಿನ್ಬೇಕು.